ಹಲೋ ಫ್ರೆಂಡ್ಸ್, ನಮಸ್ತೆ. ಇವತ್ತು ನಾನು ನಮ್ಮ ಹಳ್ಳಿ ಕಡೆ ಮಾಡುವ ಸಾಂಪ್ರದಾಯಿಕ ಚಟ್ನಿ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಈ ಚಟ್ನಿ ಮಾಡ್ಕೊಳ್ಳೋದು ತುಂಬಾ ಸುಲಭ. ಈ ಚಟ್ನಿ ಮಾಡೋಕ್ಕೋಸ್ಕರ ಸ್ವಲ್ಪನೂ ಎಣ್ಣೆ ಬೇಕಾಗುವುದಿಲ್ಲ. ತುಂಬ ಬೇಗ ಮಾಡ್ಕೊಳ್ಬೋದು ಹಾಗೂ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಕಡೆ ಪ್ರತಿಯೊಬ್ಬರು ಈ ಚಟ್ನಿನ ಮಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ಚಟ್ನಿಗೆ ನಾವು ಭರ್ತಾ ಅಂತೀವಿ. ನಿಮ್ಮ ಕಡೆ ಏನಂತಾರೆ ಕಮೆಂಟ್ ಮಾಡಿ. ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಮೊದಲು ಗ್ಯಾಸ್ ಮೇಲೆ ಒಂದು ಕಡಾಯಿನಿಟ್ಟು ಅದಕ್ಕೆ 1 ಗ್ಲಾಸ್ ನೀರನ್ನು ಹಾಕೋತಾ ಇದ್ದೀನಿ. ನೀರು ಹಾಕಿದ ನಂತರ ಇದಕ್ಕೆ 4 ಹಸಿ ಮೆಣಸಿನಕಾಯಿ ಹಾಕೋತಾ ಇದ್ದೀನಿ. ನೀವು ಖಾರಕ್ಕೆ ನೋಡ್ಕೊಂಡು ಹಾಕೊಳ್ಳಿ. ಈ ಮೆಣಸಿನಕಾಯಿ ತುಂಬ ಖಾರ ಇರುವುದರಿಂದ 4 ಹಾಕ್ತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಕಟ್ ಮಾಡಿರುವ ಬೆಂಡೆಕಾಯಿ ಹಾಕೋತಾ ಇದ್ದೀನಿ. ಹಾಗೆ ಇದರ ಜೊತೆ ಹುಣಸೆಕಾಯಿ ಹಾಕೋತಾ ಇದ್ದೀನಿ. ಇವಾಗ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. 5 ನಿಮಿಷದಲ್ಲಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ. ಅಲ್ಲೇ ತನಕ ನಾನು ಸಣ್ಣದಾಗಿ ಒಂದು ಬದನೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಗಜ್ರಿನ, ಸ್ವಲ್ಪ ಮೆಂತ್ಯ ಸೊಪ್ಪು, ಉಳ್ಳಾಗಡ್ಡಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಉಳ್ಳಾಗಡ್ಡಿ ಜೊತೆನೇ ಸೊಪ್ಪಿನ ಜೊತೆ ಉಳ್ಳಾಗಡ್ಡಿ ಬರುತ್ತೆ ಅಲ್ವಾ, ಅದನ್ನು ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ತೊಳೆದು ಕಟ್ ಮಾಡಿಕೊಳ್ಳೋ ತನಕ ಈ ಬೆಂಡೆಕಾಯಿ ಹಾಗೂ ಹಸಿಮೆಣಸಿನ್ಕಾಯಿನೂ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ನಾನು ಒಂದು ಒಳ್ಳಿಗೆ 2 ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ. ಜೀರಿಗೆ ಹಾಕಿದ ನಂತರ ಇದನ್ನು ನಾವು ಕುಟ್ಕೊಳ್ಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ಕೂಡ ಸಣ್ಣದಾಗಿ ಕುಟ್ಕೊಳ್ಳಿ. ಹಾಗೆ ಬೇಯಿಸಿರುವ ಹಸಿಮೆಣಸಿನ್ಕಾಯಿನ ಹಾಕಿ ಕುಟ್ಕೊಳ್ತಾ ಇದ್ದೀನಿ. ಇದು ನುಣ್ಣಗೆ ಪೇಸ್ಟ್ ರೀತಿ ಮಾಡ್ಕೊಳ್ಳಿ. ನಂತರ ಬೇಯಿಸಿರುವ ಬೆಂಡೆಕಾಯಿ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ತರಿತರಿಯಾಗಿ ಕುಟ್ಕೊಳ್ಳಿ, ಜಾಸ್ತಿನ ಕುಟ್ಟೋಕೆ ಹೋಗಬೇಡಿ. ನಾವು ರೊಟ್ಟಿ ಜೊತೆ ಊಟ ಮಾಡ್ತಿರುವಾಗ ಬೆಂಡೆಕಾಯಿ ಸಿಗ್ತಾ ಇರಬೇಕು, ಆ ರೀತಿ ಕುಟ್ಕೊಳ್ಳಿ. ನೋಡಿ, ನಾ ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ಮಾಡ್ಕೊಳ್ಳಿ. ಇವಾಗ ತರಕಾರಿ ಎಲ್ಲನೂ ಚೆನ್ನಾಗಿ ತೊಳೆದು ನಾ ಈ ಒಳ್ಳಿನಲ್ಲೇ ಹಾಕೋತಾ ಇದ್ದೀನಿ. ಗಜ್ರಿ ಹಾಗೂ ಬದನೆಕಾಯಿ, ಉಳ್ಳಾಗಡ್ಡಿ ಸೊಪ್ಪು ಹಾಗೂ ಉಳ್ಳಾಗಡ್ಡಿ, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ಇದನ್ನೆಲ್ಲನೂ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಕೂಡ ಜಾಸ್ತಿ ಕುಟ್ಕೊಳ್ಳೋಕೆ ಹೋಗಬೇಡಿ, ಮಿಕ್ಸ್ ಮಾಡಿದರೆ ಸಾಕು, ತುಂಬ ಚೆನ್ನಾಗಾಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ಇದಕ್ಕೆ ನಾವು ಹುಣಸೆಕಾಯಿ ಕುದಿಸಿದ್ವಲ್ಲ ಅದರ ಪೇಸ್ಟ್ ಹಾಕ್ಕೊಳ್ಬೇಕು. ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಕಡಿಮೆ ಆದರೆ ಏನೂ ಆಗೋದಿಲ್ಲ. ನೀವು ಟೇಸ್ಟ್ ಯಾವ ರೀತಿ ಮಾಡ್ತೀರಾ ಆ ರೀತಿ ಆಗುತ್ತೆ ಅಷ್ಟೇ. ನೋಡಿ, ಹುಣಸೆ ಹಣ್ಣಿನ ರಸ ಹಾಕಿದ ನಂತರ ಕೈಯಿಂದಾನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೂ ಒಗ್ಗರಣೆನೂ ಬೇಕಾಗುವುದಿಲ್ಲ. ತರಕಾರಿ ಎಲ್ಲನೂ ಹಸಿದಾಗಿರುವುದರಿಂದ ತುಂಬ ಚೆನ್ನಾಗಿರುತ್ತೆ. ನಮ್ಮ ಹಳ್ಳಿ ಕಡೆ ಅಂತೂ ಚಟ್ಟಿ ಅಮಾವಾಸ್ಯೆ ನಂತರ 7 ದಿವಸಕ್ಕೆ ಇದನ್ನು ಮಾಡ್ತೀವಿ. ಎಳಮಾವಾಸ್ಯೆ ತನಕ ಈ ಚಟ್ನಿ 1 ದಿವಸ ಬಿಟ್ಟು 1 ದಿವಸ ಪ್ರತಿಯೊಬ್ಬರ ಮನೆಯಲ್ಲಿ ಇರುತ್ತೆ. ನಿಮ್ಮ ಕಡೆ ಈ ಭರ್ತಾ ರೆಸಿಪಿನ ಏನಂತೀರಾ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಈ ರೆಸಿಪಿನ ನಾವು ಚಟ್ಟಿ ಅಮಾವಾಸ್ಯೆ ನಂತರ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.